ಹೆಲೋ ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬ ನ್ಯೂಸ್ ಆಗ್ತಾ ಇದೆ, ಸೆಬಿ ವೀಕ್ಲಿ ಎಕ್ಸ್ಪೈರಿ ಬ್ಯಾನ್ ಮಾಡ್ತಾ ಇದೆ ಅಂತ. ಈಗ ಇರೋದೇ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮಾತ್ರ ವೀಕ್ಲಿ ಎಕ್ಸ್ಪೈರಿ, ಮತ್ತೆಲ್ಲ ಮಂತ್ಲಿ ಎಕ್ಸ್ಪೈರಿ ಆಗಿದೆ. ಬಟ್ ಅದು ಕೂಡ ಬ್ಯಾನ್ ಆಗ್ತಾ ಇದೆ ಅಂತ ಈಗ ಒಂದು ರೂಮರ್ಸ್ ಹರಡ್ತಾ ಇದೆ. ಬಟ್ ಅದು ಹಾಗಲ್ಲ. ಸೆಬಿ ಹೇಳ್ತಾ ಇರೋದು ಕನ್ಸಲ್ಟೇಷನ್ ಫಾರ್ಮ್ ಬಿಡ್ತಾ ಇದ್ದೀವಿ ಅಂತ. ಅಂದರೆ ಯಾವುದೇ ಒಂದು ಗವರ್ನಮೆಂಟ್ ಅಥವಾ ರೆಗ್ಯುಲೇಟರಿ ಬಾಡೀಸ್ ಒಂದು ನ್ಯೂ ಪ್ರಪೋಸಲ್ಸ್ ತರಬೇಕು ಅಂತ ಅಂದರೆ ಪಬ್ಲಿಕ್ನ ಇನ್ವೈಟ್ ಮಾಡುತ್ತೆ, ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡನ್ನು ಡಿಸ್ಕಸ್ ಮಾಡಲಿಕ್ಕೆ. ಹಾಗೆ ಸೆಬಿ ಮುಂದೆ ಕೂಡ ಈ ಪ್ರಪೋಸಲ್ ಇದೆ, ಸೊ ಅದು ಪಬ್ಲಿಕ್ ಮುಂದೆ ಈ ಪ್ರಪೋಸಲ್ನ ಇಡ್ತಾ ಇದೆ. ಅಂದರೆ ಅಕಾರ್ಡಿಂಗ್ ಟು ಸೆಬಿ ನಾವು ರಿಟೈಲರ್ಸ್ನ ಬಚಾವ್ ಮಾಡಲಿಕ್ಕೆ, ಇಲ್ಲಿ 93% ಲಾಸಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಬಚಾವ್ ಮಾಡಲಿಕ್ಕೆ ನಾವು ಇದನ್ನು ತರ್ತಾ ಇದ್ದೀವಿ ಅಂತ ಸೆಬಿ ಹೇಳ್ತಾ ಇರೋದು. ಬಟ್ ಅದು ಇಷ್ಟು ಬೇಗ ಇಂಪ್ಲಿಮೆಂಟ್ ಆಗೋಕ್ಕೆ, ರಾತ್ರಿ ಇಂಪ್ಲಿಮೆಂಟ್ ಆಗೋಕ್ಕೆ ಅದು ಅಷ್ಟು ಈಸಿ ಅಲ್ಲ. ವೀಕ್ಲಿ ಆಪ್ಷನ್ಸ್ ಅಂತಂದರೆ ಅದೊಂದು ಬಿಸ್ನೆಸ್ ಫಾರ್ಮ್. ಅಲ್ಲಿ ಗೌರ್ನಮೆಂಟ್ ಇನ್ವಾಲ್ವ್ ಆಗುತ್ತೆ, ಬಿಗ್ ಇನ್ಸ್ಟಿಟ್ಯೂಷನ್ಸ್ FII DI ಎಲ್ಲ ಇನ್ವಾಲ್ವ್ ಆಗುತ್ತೆ, NSE BSE ಎಕ್ಸ್ಚೇಂಜ್ಗಳಿರ್ತವೆ, DIS ಅಂದರೆ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಕಂಪನಿಗಳು, ಮತ್ತು ದೊಡ್ಡ ಮಟ್ಟದಲ್ಲಿ ಬ್ರೋಕರೇಜ್ ಕಂಪನಿಗಳು ಇನ್ವಾಲ್ವ್ ಆಗ್ತವೆ. ಲಾಸ್ಟ್ಗೆ ಬರೋದು ರಿಟೈಲರ್ಸ್. ನಾವು ರಿಟೈಲರ್ಸು ಏನು ಕಮ್ಮಿ ಇಲ್ಲ, ಅದು ತುಂಬ ದೊಡ್ಡ ವಾಲ್ಯೂಮೇ ಇರೋದು. ಹಾಗೆ ವೀಕ್ಲಿ ಎಕ್ಸ್ಪೈರಿ ಬ್ಯಾನ್ ಆಯಿತು ಅಂತ ಅಂದರೆ ಬ್ರೋಕರೇಜ್ ಕಂಪನಿ ಶೇರ್ಸು 30 to 40% ಬಿದ್ದು ಹೋಗುತ್ತೆ. ಅಷ್ಟೇ ಅಲ್ಲ, ಇಂಡಿಯನ್ ಮಾರ್ಕೆಟ್ನ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ರಿಟೈಲರ್ಸ್ ಟ್ರೇಡ್ ಮಾಡೋಕ್ಕಾಗಲ್ಲ. ಇದೆಲ್ಲ ತುಂಬ ಡಿಸ್ಕಷನ್ ಆಗುತ್ತೆ, ತುಂಬ ದೊಡ್ಡ ಲೆವೆಲ್ನಲ್ಲಿ. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಅಷ್ಟು ಈಸಿಯಾಗಿ ರಾತ್ರಿ ಎಲ್ಲ ಬ್ಯಾನ್ ಮಾಡೋದಿಲ್ಲ. ಸೊ ಈಗಲೇ ಇಂಥ ರೂಮರ್ಸ್ ಎಲ್ಲ ಬೇಡ. ವಿಲ್ ಸಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು.